ನೋಡಿ, ನಮಗೆ ಇರುವ ಮಾಹಿತಿಯ ಪ್ರಕಾರವಾಗಿ ಮೇಲ್ನೋಟಕ್ಕೆ ಕಂಡು ಬಂದ ಸಂಗತಿಗಳನ್ನು ನಾವು ಗಮನಿಸಿದಾಗ ಹೋದ ಬಾರಿ ಮತ ಎಣಿಕೆ ಆದ ನಂತರ ಕೆಲವು ಈ ಪೋಸ್ಟಲ್ ಬ್ಯಾಲೆಟ್ಗಳನ್ನು ತಿದ್ದಿದ್ದಾರೆ. ಯಾಕೆ ಅಂದರೆ ಹೋದ ಬಾರಿ ಪೋಸ್ಟಲ್ ಬ್ಯಾಲೆಟನ್ನು ಕೌಂಟ್ ಮಾಡಿ ಎಲ್ಲ ಪಕ್ಷದ ಏಜೆಂಟುಗಳು ಕೂಡ ಒಪ್ಪಿ ಅದಕ್ಕೆ ಸಹಿ ಹಾಕಿದ್ದಾರೆ. ಅಂಥ ಕಡೆ ಈ ಬಾರಿ ಯಾವ ಓಟುಗಳು ರಾಜೇಗೌಡರಿಗೆ ಬಿದ್ದಿದ್ವು ಅಲ್ಲಿ ಕೆಳಗಡೆ ಬೇರೆ ಇಂಕನ್ನು ಉಪಯೋಗಿಸಿ ಬೇರೆ ಅಭ್ಯರ್ಥಿಗಳಿಗೂ ಕೂಡ ಅಲ್ಲಿ ಟಿಕ್ ಮಾರ್ಕ್ ಮಾಡಿ ಓಟನ್ನು ಹಾಕದಂಗೆ ಮಾಡಿ ಆ ಓಟುಗಳನ್ನು ಅಮಾನ್ಯ ಮಾಡಿದ್ದಾರೆ, ಇನ್ವ್ಯಾಲಿಡ್ ಮಾಡಿದ್ದಾರೆ. ಇದಂತೂ ನಮ್ಮ ಪ್ರಕಾರ ಕಂಪ್ಲೀಟ್ಲಿ ಇದೊಂದು ಕ್ರಿಮಿನಲ್ ಕಾನ್ಸ್ಪಿರಸಿ, ಅದರಲ್ಲಿ ನಮಗೆ ಯಾವುದೂ ಅನುಮಾನ ಇಲ್ಲ. ಹಾಗಾಗಿ ಸತ್ಯ ಹೊರಗೆ ಬರಬೇಕಾದ್ರೆ ಎನ್ಕ್ವೈರಿ ಆಗಲಿ, ಅದನ್ನು ಫೊರೆನ್ಸಿಕ್ ಲ್ಯಾಬೊರೇಟರಿಗೆ ಕಳಿಸಿ ಮೇಲೆ ಟಿಕ್ ಮಾಡಿರೋ ಇಂಕು ಕೆಳಗಡೆ ಟಿಕ್ ಮಾಡಿರೋ ಇಂಕು ಒಂದೇನಾ ಅನ್ನೋದನ್ನು ಪರೀಕ್ಷೆ ಆಗಬೇಕು. ನಾನಂತೂ ಹೇಳ್ತಾ ಇದ್ದೇನೆ, ಅದು ಆಗೋವರೆಗೂ ಇದು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿದ್ದಾರೆ, ಚುನಾವಣೆಯನ್ನು ಕಳ್ತನ ಮಾಡಿದ್ದಾರೆ, ಕಸಿದಿದ್ದಾರೆ.